ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹಲೋ. ಇವತ್ತು ಸ್ಪೆಷಲ್ ಡೇ ಅಂತ ಹೇಳ್ತೀನಿ. ಯಾಕಂದ್ರೆ ನನ್ನ ಮಗನ ರಿಸಲ್ಟ್ ಬಂತು. ಅವನು ರ್ಯಾಂಕ್ ಪಡ್ಕೊಂಡಿದ್ದಾನೆ. ಆ್ಯಕ್ಚುಲಿ ಒಂದು ಸ್ವಲ್ಪ ಲೇಟಾಗಿ ಅಡ್ಮಿಷನ್ ಆಗಿತ್ತು ನಮ್ಮ ಚಿತ್ರದುರ್ಗದ ಸ್ಕೂಲಿಗೆ ಫ್ರಮ್ ದ ಬ್ಯಾಂಗ್ಳೂರ್. ಮತ್ತು ಹಿಂದಿನ ವೀಡಿಯೋಗಳನ್ನ ನೀವು ನೋಡಿರಬಹುದು. ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಸೊ ಚಿತ್ರದುರ್ಗದ ಒಂದು ಸ್ಕೂಲ್ನ ಬಿಡಿಸಿ ಮತ್ತೆ ಬೇರೆ ಸ್ಕೂಲಿಗೆ ಹಾಕಿ ಆ ಸ್ಕೂಲಲ್ಲಿ ಹೆಚ್ಚು ಕಡಿಮೆ ಒಂದು 2.5-3 ಮಂತ್ಸ್ ಲೇಟಾಗಿ ಅಡ್ಮಿಷನ್ ಆಗಿತ್ತು ನನ್ನ ಮಗದ್ದು. ಆದರೂ ಕೂಡ ಅವನು 100% ಅವನು ಎಫರ್ಟ್ ಕೊಟ್ಟು ಚೆನ್ನಾಗಿ ಬರೆದು ಥ್ಯಾಂಕ್ ಗಾಡ್ ಅವನು ರ್ಯಾಂಕ್ ಪಡ್ಕೊಂಡಿದ್ದಾನೆ. ಐ ಆಮ್ ಸೋ ಹ್ಯಾಪಿ ಫಾರ್ ಹಿಮ್. ಸೊ ಅದಕ್ಕೋಸ್ಕರ ಅಮ್ಮ ಏನೋ ದೇವರತ್ರ ಬೇಡ್ಕೊಂಡಿದ್ರಂತೆ, ರ್ಯಾಂಕ್ ಬಂದರೆ ಹಣ್ಣು ಕಾಯಿ ಮಾಡಿಸ್ತೀನಿ ಅಂತ. ಸೊ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಿಮಗೂ ಕೂಡ ನಮ್ಮ ಮನೆ ಹತ್ರನೇ ಇರುವಂತಹ ಆ ತಾಯಿಯ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ, ಮಹಾಲಕ್ಷ್ಮಿ ಅಮ್ಮನ ದೇವಸ್ಥಾನಕ್ಕೆ. ಬನ್ನಿ ಹೋಗೋಣ. ಆಶೋ ಕಮ್ಮಿ ಈಗಲೇ ಸ್ಟಾರ್ಟಿಂಗಲ್ಲೇ ಹೇಳ್ಬಿಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ನ್ಯೂ ಸ್ಕೂಲ್ ಅಕಾಡೆಮಿಕ್ಸ್. ಅವನು ಇನ್ಚಾರ್ಜ್ ಆಗಿರುವಂತಹ ಪ್ರಿನ್ಸಿಪಲ್ ಸರ್ಗೆ, ಸ್ಟಾಫ್ಗೆ, ಫ್ಯಾಕಲ್ಟೀಸ್ ಯಾರು ಸಪೋರ್ಟ್ ಮಾಡಿದ್ರು, ಥ್ಯಾಂಕ್ ಯು ಸೋ ಮಚ್. ಹಾಗೂ ಅಭಿ ಅಂತ ನನ್ನ ಸ್ಟೂಡೆಂಟ್, ಅವಳು ಕೂಡ ಸ್ಟಾರ್ಟಿಂಗ್ ತುಂಬಾ ಹೆಲ್ಪ್ ಮಾಡಿದ್ಲು. ಅವ್ರ ಪೇರೆಂಟ್ಸ್ ಕೂಡ ಥ್ಯಾಂಕ್ ಯು ಸೋ ಮಚ್. ಈ ಟೈಮಲ್ಲಿ ಅವ್ರನ್ನ ನಾನು ನೆನೆಸಲೇಬೇಕು. ಅಭಿ ಅವರ ತಂದೆ, ಅಣ್ಣ ಥ್ಯಾಂಕ್ ಯು ಸೋ ಮಚ್ ಅಣ್ಣ. ನಿಮ್ಮಿಂದ ನೀವು ಫೋನ್ ನಂಬರೆಲ್ಲ ಕೊಟ್ಟು ನನಗೆ ಮೆಂಟಲಿ ತುಂಬಾ ಮಾರಲ್ ಸಪೋರ್ಟ್ ಕೊಟ್ರಿ, ಆ ಸ್ಕೂಲಿಗೆ ಜಾಯಿನ್ ಮಾಡಿಸಿ ಅಂತ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಆ್ಯಂಡ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಫಾದರ್ ಫಾರ್ ಗಿವಿಂಗ್ ದ ಆ್ಯಂಡ್ ವೆರಿ ಗುಡ್ ಆಪರ್ಚುನಿಟಿ ಫಾರ್ ಮೈ ಕಿಡ್. ಬಿಕಾಸ್ ಎಲ್ಲರ ಒಂದು ಹೆಲ್ಪಿಂದ, ಸಹಾಯದಿಂದ, ಎನ್ಕರೇಜ್ಮೆಂಟಿಂದ ನನ್ನ ಮಗ ರ್ಯಾಂಕ್ ಬಂದಿದ್ದಾನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿವನ್. ಬನ್ನಿ ದೇವಸ್ಥಾನಕ್ಕೆ ಹೋಗೋಣ. Four letter, 5 letter. That is theater. Theater. Yes. Theater. ಸೊ ಮಹಾಲಕ್ಷ್ಮಿ ದರ್ಶನ ಆಯಿತು, ಚೆನ್ನಾಗಾಯಿತು. ಹೋದ ಕೂಡಲೇ ವಿಶೇಷ ಪೂಜೆ ಸ್ಟಾರ್ಟ್ ಆಯಿತು. ನಾನು ಒಳಗಡೆ ಕಾಲಿದ ತಕ್ಷಣ ವಿಶೇಷ ಪೂಜೆ ಸ್ಟಾರ್ಟ್ ಆಯಿತು. ಆ ಪೂಜೆ ನಿಯರ್ಲಿ ಒಂದು 30 ಮಿನಿಟ್ಸ್ ಮೇಲೆ ಮಾಡ್ತಾರೆ. ಎಲ್ಲ ಪೂಜೆ ಮಾಡಿಸ್ಕೊಂಡು ದರ್ಶನ ಮಾಡ್ಕೊಂಡು ಬಂದ್ವಿ. ಮಕ್ಕಳು ಕೂಡ ತುಂಬ ಖುಷಿಯಾಗಿದ್ದಾರೆ. ಯು ಆರ್ ಗೋಯಿಂಗ್ ಫಾಸ್ಟ್. ಸೊ ಏನಂಟಿ? ಹಾಂ, ಹಿಡ್ಕಂತ ನಾನು. ಇವರು ನಮ್ಮ ನೇಬರ್ ಆಂಟಿ. ನಾವು ಚಿಕ್ಕವರಿದ್ದಾಗ ಇವ್ರ ಮನೇಲಿ ಬಾಡಿಗೆಗಿದ್ವಿ. ನನ್ನ ಮಗ, ಅಕ್ಕ ತಮ್ಮನ ಮಗ ಅಲ್ಲ, ಅದು ಮಕ್ಕಳಲ್ಲ, ಅದಕ್ಕೆ. ಈ ಆಂಟಿ ಚಿಕ್ಕವರಿದ್ದಾಗ ಇವ್ರ ಮನೇಲಿ ನಾವು ಬಾಡಿಗೆಗಿದ್ವಿ. ಅವ್ರ ಮಕ್ಕಳು ಎಲ್ಲ ನನ್ನ ಫ್ರೆಂಡ್, ದೊಡ್ಡ ಮಗಳು ನನ್ನ ಫ್ರೆಂಡು. ಆನ್ ಸಿಕ್ಕ ಮಾತಾಡ್ಸಿದ್ರು. ಸೊ ಮನೆಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಮನೆಗೆ ಹೋದ್ಮೇಲೆ ಸ್ವಲ್ಪ ಲೆಮನ್ ಜ್ಯೂಸ್ ಮಾಡಿಸ್ಕೊಂಡು ಮಾಡ್ಕೊಂಡು ಕೊಡ್ತೀನಿ ಎಲ್ಲರಿಗೂ. ಸೊ ಈ ರೀತಿ ಇತ್ತು. ಎಲ್ಲರ ಆಶೀರ್ವಾದ, ಎಲ್ಲರ ಬ್ಲೆಸ್ಸಿಂಗ್ಸ್ ನನ್ನ ಮಗನ ಮೇಲಿರಲಿ. ನಾಳೆ ಅಸ್ತುದು ರಿಸಲ್ಟ್ ಇದೆ, ಅವನು ಚೆನ್ನಾಗಿ ಓದ್ತಾನೆ. ಆಮೇಲೆ ಅಂಶದ್ದು ಕೂಡ ರಿಸಲ್ಟ್ ಇದೆ, ಅವನು ಚೆನ್ನಾಗಿ ಓದ್ತಾನೆ. ಅವ್ರದ್ದು ಕೂಡ ಹೋಪ್ ಫಾರ್ ಗುಡ್, ಚೆನ್ನಾಗಿ ಬರಲಿ ರಿಸಲ್ಟ್ ಅಂತ ಬೇಡ್ಕೊಳ್ಳೋಣ. ಈ ರೀತಿ ಅಂತ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. Don't forget to subscribe my channel. This is like a Priya's Multipurpose channel. Take care. Bye-bye.